ಬಾರಿ ದುನಿಯಾ ಬಗ್ಗೆ ಮಾತಾಡ್ತಾ ಇದ್ವಿ. ಜನಸಾಮಾನ್ಯರು ಎಷ್ಟೇ ಬೈಕೊಂಡ್ರು ಕೂಡ ಕೊಡಲೇಬೇಕು, ಜೀವನ ಸಾಗಲೇಬೇಕು, ಅದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಂತ ಆಗಿದೆ, ಅದಕ್ಕೆ ಒಗ್ಗಿಕೊಳ್ಳೋಣ ಅಂತ ಹೇಳ್ತಾ ಏನೆಲ್ಲ ಬದಲಾವಣೆಗಳು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಜೇಕಬ್ ಸರ್ ಹೇಳ್ತಾ ಇದ್ರು ಹಿಂಗೆ ಇರಲ್ಲ, ಕಾನ್ಸ್ಟೆಂಟ್ ಆಗಿ ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಕಾರಣ ಯುದ್ಧದ ಪರಿಸ್ಥಿತಿ ಕೊಲ್ಲಿ ರಾಷ್ಟ್ರಗಳಲ್ಲಿರೋದ್ರಿಂದ ಅದರ ನೇರ ಪರಿಣಾಮ ಭಾರತಕ್ಕೆ ಆಗ್ತಾ ಇದೆ ಅಂತ. ನೇರವಾಗಿ ವೆಂಕಟೇಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಬ್ಯಾಂಕಿಂಗ್ ಸೆಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಬಹಳ ಖುಷಿ ವಿಚಾರ ಅಂದರೆ ಆಪತ್ಕಾಲಕ್ಕೆ ಚಿನ್ನ ತಗೊಂಡ್ರೆ ನಾವು ಆಪತ್ಕಾಲಕ್ಕೆ ಅದನ್ನ ಅಡ ಇಟ್ಟು ದುಡ್ಡು ತಗೊಳ್ಬಹುದು ಅಂತಿದ್ವಿ. ಈಗ ಬೆಳ್ಳಿ ಕೂಡ ಒಂದ್ಸಗೆ ನಮ್ಮ ನೆರವಿಗೆ ಬರ್ತಾ ಇದೆ ಅನ್ನೋದು ಸಮಾಧಾನಕರ ವಿಚಾರ. ಏನ್ ಹೇಳ್ತೀರಿ? ಅಲ್ಲಲ್ಲ, ಇವಾಗ ಇವನ್ನು ಬೆಳ್ಳಿನೂ ನೀವು ತಗೊಂಬಂದು ನಮ್ಮ ಬ್ಯಾಂಕುಗಳಲ್ಲಿ ಡೆಪಾಸಿಟ್ ಮಾಡಿದ್ರೆ ನಾವು ಅದ್ರ ಮೇಲೂ ಲೋನ್ ಕೊಡ್ತೀವಿ. ಲೋನ್ ಕೊಡ್ತಾ ಇದ್ದೀವಿ. ಈಗ ಅದು ಬದಲಾದಂತ ಕಾಲಘಟ್ಟದಲ್ಲಿ ಸೊ ಅನಿವಾರ್ಯವಾಗಿ ಇವತ್ತು ಬೆಳ್ಳಿನೂ ರೇಟ್ಗಳು ಭಾರಿ ಗಗನಕ್ಕೆ ಹೋಗ್ತಾ ಇರ್ತಕ್ಕಂಥ ರೇಟ್ಗಳು. ಹಾಗಾಗಿ ಸಹಜವಾಗಿ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ RBI ಏನೇನೆ ನಮಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅದರದ್ದು ಮುಂದುವರೆದ ಭಾಗ ಇನ್ನೊಂದಷ್ಟು ಹೇಳ್ತೀನಿ. ಬಟ್ ಇದು ಈ ಜಾಗತಿಕವಾಗಿ ಇಡೀ ವರ್ಲ್ಡೇನೆ ಯಾರ ಒಬ್ಬ ಮಹಾನುಭಾವನ ಇದರಿಂದ ನಾವು ಎಲ್ಲರೂ ಅನುಭವಿಸುವಂಥದ್ದು. ಅದರ ನಿಜವಾದ ಬಲಿಪಶುಗಳು ನಮ್ಮಂತ ಆಲಿಪ್ತ ನೀತಿಯನ್ನ ಅನುಸರಿಸ್ತಾ ಇರತಕ್ಕಂಥ ಭಾರತವೂ ಸಹ ಅದರ ಒಂದು ಸ್ಕೇಪ್ ಗೋಟ್ ಆಗಿ ನಾವು ಇವತ್ತು ಅನುಭವಿಸ್ತಾ ಇರತಕ್ಕಂಥದ್ದು. ಅದರ ಪರಿಣಾಮಗಳು ಈ ಬೆಲೆ ಏರಿಕೆಗಳಾಗ್ತಾ ಇರ್ತಕ್ಕಂಥದ್ದು, ಇನ್ನೊಂದು ನಾವು ಏನೇನು ಸೈಡ್ ಎಫೆಕ್ಟ್ಗಳು ನೋಡ್ತಾ ಇದೀವಲ್ಲ, ಈ ಸೈಡ್ ಎಫೆಕ್ಟ್ಗಳೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಅದರ ಎಫೆಕ್ಟೇ. ಆದರೆ ಇನ್ನು ನೀವು ಟ್ಯಾಕ್ಸ್ ಪಾರ್ಟ್ಗೆ ಬಂದ್ರೆ, ನಾನು ಫಸ್ಟ್ ಫೇಸಲ್ಲಿ ಹೇಳ್ದಂಗೆ ಇಲ್ಲಿ ಹೊಸ ತೆರಿಗೆಗಳು ಏನೇನೋ ಹಾಕಿಲ್ಲ ಒಂದು. ಆಮೇಲೆ ಎರಡನೇದು ಡಿಜಿಟಲ್ ಪೇಮೆಂಟ್ ನ ಎಂಕರೇಜ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸೊ ಅದಕ್ಕೆ ಒಂದಷ್ಟು ಹೆಚ್ಚಿನ ಇದನ್ನ ಕೊಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಎಗೈನ್ ಅದನ್ನು ಕೆಲವು ಜನಸಾಮಾನ್ಯ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, 100 ರೂಪಾಯಿ ಡ್ರಾ ಮಾಡಕ್ಕೂ ಒಂದ್ಸರಿ ಹೋಗ್ತಾರೆ, ATM ಅಲ್ಲಿ ಬರೀ 100 ರೂಪಾಯಿ ಮಾತ್ರ ಎತ್ತಿ ಜೋಬಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಇನ್ನೊಂದ್ಸರಿ ಹೋಗ್ತಾರೆ, ಅದಕ್ಕೂ ಕಡಿವಾಣ ಹಾಕಿದ್ದಾರೆ. ಈಗ ನೀವು ಮ್ಯಾಕ್ಸಿಮಮ್ ಪರ್ ಮಂತ್ 5 ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ 5 ಟ್ರಾನ್ಸಾಕ್ಷನ್ಗೆ ಯಾವುದೇ ಹೊರೆ ಬೀಳಲ್ಲ, ಅಂದ್ರೆ ಟ್ಯಾಕ್ಸ್ ಏನು ಕಟ್ ಆಗೋದಿಲ್ಲ. 5 ಟ್ರಾನ್ಸಾಕ್ಷನ್ಗಿಂತ ಜಾಸ್ತಿ ನೀವು 6ನೇ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಹಜವಾಗಿ ನಿಮ್ಮ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ಏನೋ ಕಟ್ ಮಾಡ್ತಾರೆ, ಅಥವಾ ಏನೋ ಒಂದು ಅಮೌಂಟ್ ಅನ್ನ ಸೊ ಡಿಡಕ್ಟ್ ಮಾಡುವಂತ ವ್ಯವಸ್ಥೆ. ಆಮೇಲೆ ಇನ್ನು ಈ ಟ್ಯಾಕ್ಸ್ ಪಾರ್ಟಲ್ಲಿ ಬಂದ್ರೆ, ಮೊದಲು ನಮ್ದು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಮತ್ತೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ 2 ತರ ಇತ್ತು. ಇನ್ನು ಇಲ್ಲಿಂದ ಆಚೆಗೆ ಆ ತರ 2 ಇದನ್ನ ನಾವು ಕ್ಯಾಲೆಂಡರ್ ವರ್ಷನ ನಾವು ಹಂಗೆ ಕರೆಯೋ ನೆಸೆಸಿಟಿ ಏನು ಇರೋದಿಲ್ಲ. ಡೈರೆಕ್ಟ್ ಆಗಿ ಇದು ಟ್ಯಾಕ್ಸ್ ಇಯರ್ ಅಂತ ಹೇಳಿ ಕರೆಯುವಂಥದ್ದು. ಆಮೇಲೆ ಈವನ್ ITR ಫೈಲ್ ಮಾಡಬೇಕಾದ್ರೂ ರಿಟರ್ನ್ ಅಲ್ಲೂ ತುಂಬಾ ಸಿಂಪ್ಲಿಫೈ ಮಾಡಿದ್ದಾರೆ. ಮೊದಲಂಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು, ಇವಾಗೆಲ್ಲೂ ಆ ಥರ ಕಾಂಪ್ಲಿಕೇಶನ್ ಏನಿಲ್ಲ, ತುಂಬಾ ಸಿಂಪ್ಲಿಫೈ ಮಾಡಿರ್ತಕ್ಕಂಥದ್ದು. ಹಿಂಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ಯಾವುದೇ ಹೊಸ ತೆರಿಗೆಗಳನ್ನ ಹಾಕದೆ, ನಾನು ಪದೇ ಪದೇ ಏನಕ್ಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಧ್ಯಮಗಳಲ್ಲೂ ಸಹ ಮಾತಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾರು ಈಗ ಆಂಕರ್ಗಳು ನೀವು ಮಾತಾಡ್ತಿರಲ್ಲ, ಇಲ್ಲ ಈಗ ನಿನ್ನೆ ಒಬ್ರು ಮಾಧ್ಯಮದಲ್ಲಿ ತುಂಬಾ ಅಲ್ಲಲ್ಲ, ತುಂಬಾ TRP ಇರ್ತಕ್ಕಂಥ ಒಬ್ಬ ಆಂಕರ್, ಹೆಸರಲ್ಲಿ ಅಂದ್ರೆ ನಾನು ಹೇಳ್ತೀನಿ, ಅವರಲ್ಲ. ಆಮೇಲೆ ಅವರುಗಳು ಹೇಳ್ತಾ ಇದ್ದಿದ್ದು ಮತ್ತೆ ಅದನ್ನ ಪ್ರತಿಬಿಂಬಿಸ್ತಾ ಇದ್ದಿದ್ದಂತದ್ದು ಹೇಗಿತ್ತು ಅಂತಂದ್ರೆ, ಏನೋ ಕೇಂದ್ರ ಸರ್ಕಾರ ಹೊಸ ತೆರಿಗೆಗಳನ್ನು ಹಾಕ್ಬಿಟ್ಟು ಎಲ್ಲಾ ಕನ್ಫ್ಯೂಷನ್ ಮಾಡಿ ಸಿಕ್ಕಾಪಟ್ಟೆ ಹೊರೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಇರ್ತದು. ಅದು ಸಹಜವಾಗಿ ಖಂಡಿತವಾಗೂ ಆ ತರ ಏನಿಲ್ಲ. ನಿಮ್ಮ ಪ್ರಕಾರ ಹಳೆಯ ವರ್ಷಕ್ಕೂ ಈ ಹೊಸ ಆರ್ಥಿಕ ವರ್ಷಕ್ಕೂ ಕೂಡ ಏನೂ ಅಂತ ಅಜಗಜಾಂತರ ವ್ಯತ್ಯಾಸಗಳಿಲ್ಲ? ಟ್ಯಾಕ್ಸ್ ಅಲ್ಲಿ ಯಾವುದು ಹೊಸ ತೆರಿಗೆಗಳನ್ನ ಹಾಕಿಲ್ಲ. ಎಲ್ಲಾ ಇರ್ತಕ್ಕಂಥದ್ದು ಹಳೆ ತೆರಿಗೆಗಳನ್ನೇ ಇರ್ತಕ್ಕಂಥದ್ದು. ಅದನ್ನ ಒಂದಷ್ಟು ಟೈಟನ್ ಮಾಡಿದ್ದಾರೆ. ಆಮೇಲೆ ಲಿಮಿಟೇಷನ್ ಏನಿದೆಯಲ್ಲ, ಆ ಲಿಮಿಟೇಷನ್ ಮೊದಲು 10 ಲಕ್ಷದವರೆಗೂ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ 10 ಲಕ್ಷ ಇತ್ತು, ಈಗ ಅದನ್ನ 5 ಲಕ್ಷ ಮಾಡಿದ್ದಾರೆ. ಆಮೇಲೆ ಈಗ ಕರೆಂಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ ಏನ್ ಮಾಡಬೇಕೋ ಅದಕ್ಕೆ, ಆಮೇಲೆ ನಾವು ವೈಯಕ್ತಿಕವಾಗಿ ತಗೊಳ್ಳುವಂತ ಇಂಥ ವಿಚಾರಗಳಲ್ಲಿ ಒಂದಷ್ಟು ಅದನ್ನ ಇನ್ನೊಂದಷ್ಟು ಬಿಗಿ ಮಾಡಿರ್ತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಮಾಡಿದೇ ವಿನಃ
ಅದ್ರ ಆಚೆಗೆ ಹೊಸ ತೆರಿಗೆಗಳು ಯಾವುದನ್ನು ಇಲ್ಲ ಅನ್ನುವಂಥದ್ದನ್ನ ನಾವು ದಯವಿಟ್ಟು ಮನಗಾಣಬೇಕು. ಟ್ಯಾಕ್ಸ್ ವಂಚಕರಿಗೆ ನೇರವಾಗಿ ಎಫೆಕ್ಟ್ ಆಗುತ್ತೆ. yes. ಈ ಬ್ಲಾಕ್ ಮನಿಯಲ್ಲಿ ವ್ಯವಹಾರ ಮಾಡೋರು, ಇಲ್ಲಿಗಲ್ ಆಕ್ಟಿವಿಟಿ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು. ಅದನ್ನ ಬಿಟ್ಟು ನೀವು ಜೆನ್ಯೂನ್ ಆಗಿ ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರುವಂತಹ ದುಡ್ಡಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು ಯಾರು ಕೂಡ ಆತಂಕ ಪಡಬೇಡಿ ಅಂತ